ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವಂತಹ ಅತಿ ದೊಡ್ಡ ಸಮಸ್ಯೆ ಅಂದರೆ ಅದು ಟ್ರಾಫಿಕ್. ಈ ಟ್ರಾಫಿಕ್ ಕಿರಿಕಿರಿಯಿಂದ ಬೇಸತ್ತಿರುವಂತಹ ಬೆಂಗಳೂರಿನ ಜನರು ಈಗ ಬಹುತೇಕವಾಗಿ ಮೆಟ್ರೋದತ್ತ ವಾಲ್ತಾ ಇದ್ದಾರೆ. ಟೈಮ್ ಕೂಡ ಉಳಿಸಬಹುದು ಅನ್ನುವಂತಹ ಕಾರಣಕ್ಕೆ ದಿನದಿಂದ ದಿನಕ್ಕೆ ಈ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇರುವ ಬೆನ್ನಲ್ಲೇ BMRCL ಒಂದಿಷ್ಟು ಹೈಟೆಕ್ ಸ್ಪರ್ಶವನ್ನು ಕೂಡ ಕೊಡಲಿಕ್ಕೆ ನಮ್ಮ ಮೆಟ್ರೋಗೆ ಮುಂದಾಗ್ತಾ ಇದೆ. ಏನದು ಬನ್ನಿ ನೋಡ್ಕೊಂಡು ಬರೋಣ. ಡಿಜಿಟಲ್ ದುನಿಯಾದಲ್ಲಿ ಈಗ ಆನ್ಲೈನ್ನದೇ ಜಮಾನ. ಮೊಬೈಲ್ ಇಂಟರ್ನೆಟ್ ಇದ್ರೆ ಸಾಕು, ಕೈ ಬೆರಳ ತುದಿಯಲ್ಲಿ ಯಾವ ಕೆಲಸವನ್ನ ಬೇಕಾದರೂ ಕ್ಷಣಾರ್ಧದಲ್ಲಿ ಮಾಡಬಹುದು. ಈಗಾಗಲೇ ನಮ್ಮ ಮೆಟ್ರೋದಲ್ಲಿ QR ಕೋಡ್ ಟಿಕೆಟ್ ಸಿಸ್ಟಮ್ ಜಾರಿಯಲ್ಲಿದೆ. ಆದರೆ ಈಗಿರುವ QR ಕೋಡ್ನಲ್ಲಿ ಎಲ್ಲ ಆ್ಯಪ್ಗೂ ಸಪೋರ್ಟ್ ಆಗೋದಿಲ್ಲ. ಪೇಟಿಎಂ, ವಾಟ್ಸಪ್, ಯಾತ್ರಾ ಆ್ಯಪ್ಗಳಿಗೆ ಮಾತ್ರ ಈ QR ಕೋಡ್ ಟಿಕೆಟ್ ಸೌಲಭ್ಯ ಇದೆ. ಇದನ್ನು ಯೂನಿವರ್ಸಲ್ ಪ್ಲಾಟ್ಫಾರ್ಮ್ಗೆ ತರಬೇಕು ಅಂತ BMRCL ನಿರ್ಧರಿಸಿದೆ. ಇವಾಗ ಈ ನಮ್ಮ QR ಟಿಕೆಟ್ಸ್ ಏನಿದೆ ಅದು ನಮ್ಮ ಒಂದು ಲಿಮಿಟೆಡ್ ಅಪ್ಲಿಕೇಶನ್ಸ್. ಇವಾಗ ನಮ್ಮ ಮೆಟ್ರೋ ಆ್ಯಪ್ ಇರ್ಬೋದು, ಇಲ್ಲ ಯಾತ್ರಾ ಇರ್ಬೋದು, ಇಲ್ಲ ವಾಟ್ಸಪ್ ಇರ್ಬೋದು. ಇವೆಲ್ಲ ನಾವು ಮೊದಲು ಥ್ರೂ ನಮ್ಮ ಟೆಂಡರ್ ಕರೆದು ಅದ್ರ ಪ್ರಕಾರ ನಾವು ಮಾಡ್ತಾಯಿದ್ವಿ. ಇವಾಗ ಬೇರೆ ಎಲ್ಲ ಯಾವ್ದಾವ್ದು ಆ್ಯಪ್ಸ್ ಇದೆ, ಎವ್ರಿ ಆ್ಯಪ್ ವಿಚ್ ಕ್ಯಾನ್ ಕಮ್ ಆನ್ ವಿ ಸ್ಟಾರ್ಟ್ ಇಶ್ಯೂಯಿಂಗ್ ದ QR ಟಿಕೆಟ್ ಅವ್ರು ಮಾಡ್ಬೋದು. ONDC ಪ್ಲ್ಯಾಟ್ಫಾರ್ಮು, BBS ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ, ಅದಕ್ಕೆ ನಾವು ಇಂಟಿಗ್ರೇಟ್ ಮಾಡಬೇಕಾಗುತ್ತೆ. ನಮ್ಮ ಮೆಟ್ರೋ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಶುರು ಮಾಡಿದ್ದು. ಭಾರತ ಬಿಲ್ ಪೇ ಸಿಸ್ಟಮ್ ಮಾದರಿಯ ಆ್ಯಪ್ ಇದಾಗಲಿದ್ದು, ಈ ಆ್ಯಪ್ ಮೂಲಕ ಮೆಟ್ರೋ ಟಿಕೆಟ್ ತಗೊಳ್ಳೋದು ಮಾತ್ರ ಅಲ್ಲ, ಸ್ಮಾರ್ಟ್ ಕಾರ್ಡ್ ರೀಚಾರ್ಜ್ ಮಾಡಬಹುದು. ಹಾಗೆಯೇ ಇದೇ ಆ್ಯಪ್ ಮೂಲಕ ಆಟೋ ಕ್ಯಾಬ್ ಕೂಡ ಬುಕ್ ಮಾಡಿಕೊಳ್ಳಬಹುದಾಗಿದ್ದು, ಈ ಒಂದು ಆ್ಯಪ್ನಲ್ಲೇ ಮೆಟ್ರೋ ರೈಲ್ಗಳ ಮಾಹಿತಿ ಜೊತೆಗೆ ಆನ್ಲೈನ್ ಪೇಮೆಂಟ್ ಕೂಡ ಇದರಲ್ಲೇ ಮಾಡಬಹುದಾಗಿದೆ. ಫೋನ್ಪೇ ಕೂಡ ಅದು ಡಿಜಿಟಲ್ ಪ್ಲಾಟ್ಫಾರ್ಮಿಗೆ ಬಂದುಬಿಟ್ರೆ ನೀವು ಅದನ್ನು ಕೂಡ ತಗೋಬೋದು. ಆ ಥರ ಇವಾಗ ಟೋಕನ್ ಸಿಸ್ಟಮಲ್ಲಿ ನೀವು ಕ್ಯಾಶ್ ಕೊಟ್ಟು, ಇಲ್ಲ ನೀವು ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬೋದು, ನೀವು ನಿಮ್ಮ QR ಕೋಡ್ ಯೂಸ್ ಮಾಡಿಕೊಂಡು ಪೇಮೆಂಟ್ ಮಾಡ್ಬೋದು. ಅವಾಗ ಏನಾಗುತ್ತೆ, ನಿಮಗೆ ಆ್ಯಪಲ್ಲೇ ಇರುತ್ತೆ, ನೀವು ಅಲ್ಲೇ ನಿಮಗೆ ಟಿಕೆಟು ಕೂಡ ಅಲ್ಲೇ ಸಿಗುತ್ತೆ. ಪೇಮೆಂಟ್ ಮಾಡ್ಕೊಳ್ಳಿ, QR ಟಿಕೆಟ್ ಅಲ್ಲೇ ನಿಮಗೆ ಡಿಸ್ಪ್ಲೇ ಸಿಗುತ್ತೆ, ನೀವು ಓಡಾಡ್ಬೋದು. ಓಪನ್ ಪ್ಲ್ಯಾಟ್ಫಾರ್ಮಿಗೆ ಬಂದಾಗ ಇವೆಲ್ಲ ಎಲ್ಲರಿಗೂ ಯಾರ್ಯಾರಿಗೆ ಬೇಕೋ QR ಟಿಕೆಟು ಯಾವ ಆ್ಯಪಲ್ಲಿ ಇದೆಯೋ ಅದ್ರ ಮೇಲೆ ಅವ್ರು ತೊಗೋಬೋದು. ಅವಾಗ ಏನಾಗುತ್ತೆ, ಒಂದು ಬಿಲ್ ಆಗುತ್ತೆ, ಮಲ್ಟಿಪಲ್ ಆ್ಯಪ್ಸ್ ಯೂಸ್ ಮಾಡ್ತಾರೆ. ನಮ್ಮ ಮೆಟ್ರೋ ಜನರಿಗೆ ಟಿಕೆಟ್ ಖರೀದಿ ಮಾಡೋದಕ್ಕೆ ಕ್ಯೂ ನಿಲ್ಲೋ ಟೈಮ್ ಅನ್ನ ಸೇವ್ ಮಾಡೋದಕ್ಕಾಗಿ ಪ್ಲಾನ್ ಮಾಡಿದೆ. ಈ ಒಂದು ಆ್ಯಪ್ನಿಂದ ಅನೇಕ ಸೇವೆಗಳು ಸಿಗಲಿದೆ. ಈ ಹೊಸ ಆ್ಯಪ್ ಮೆಟ್ರೋ ಪ್ರಯಾಣಿಕರ ಸೇವೆಗೆ ಕೆಲವೇ ದಿನಗಳಲ್ಲಿ ಲಭ್ಯವಾಗಲಿದೆ. ಮಾರುತಿ ಪಬ್ಲಿಕ್ ಟಿವಿ, ಬೆಂಗಳೂರು.